ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಎಸ್ ಸಿಯಿಂದ ಮತ್ತೊಂದು ನ್ಯೂ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಎಸ್ ಎಸ್ ಸಿ MTS ನಾನ್ ಟೆಕ್ನಿಕಲ್ ಪೋಸ್ಟು ಮತ್ತು ಹವಾಲ್ದಾರ್ ಪೋಸ್ಟ್ಗೆ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಏನೇನು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ಪ್ರತಿಯೊಂದನ್ನು ಈ ಒಂದು ನೋಟಿಫಿಕೇಷನಲ್ಲಿ ನೋಡ್ಕೋಣ. ನೋಡಿ, ಅದಕ್ಕೂ ಮುಂಚೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ಒಂದು ಎಸ್ ಎಸ್ ಸಿಯಿಂದ ನೋಟಿಸ್ ಏನು ರಿಲೀಸ್ ಮಾಡಿದ್ದಾರೆ ಒಂದು MTSಗೆ ಸಂಬಂಧಪಟ್ಟಂಗೆ ಅಂತ ನೋಡ್ಕೋಣ. ನೋಡಿ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಆಗಿದ್ದಾವೆ ಮತ್ತು ಹವಾಲ್ದಾರ್ ಪೋಸ್ಟ್ಗಳೇ ಆಗಿರ್ತವೆ. ಇದು 2025ರ ಒಂದು ಎಕ್ಸಾಮಿನೇಷನ್ನ ಸಂಬಂಧಪಟ್ಟಂಗೆ ಇಲ್ಲಿ ರಿಲೀಸ್ ಮಾಡಿರ್ತಾರೆ. ನೋಡಿ, ಈ ಒಂದು ಹುದ್ದೆಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗಾಗಲೇ 26/6/2025ರಿಂದ 24/7/2025ರವರೆಗೆ ಒಂದು ತಿಂಗಳ ಕಾಲವರೆಗೆ ಇದನ್ನು ಅಪ್ಲಿಕೇಶನ್ನ ಇಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದೇ ರೀತಿಯಾಗಿ ಒಂದು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ತದೆ. ಲಾಸ್ಟ್ ಡೇಟ್ ಕೊನೆಯ ದಿನಾಂಕ ನಿಮಗೆ 24/7/2025 ಆಗಿರುತ್ತೆ ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ 25/7/2025 ಇರುತ್ತೆ. ಮತ್ತು ಏನಾದರೂ ನಿಮಗೆ ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮೇಲೆ ಏನಾದರೂ ಕರೆಕ್ಷನ್ ಬೇಕಾದರೆ ನೀವು ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ನಿಮಗೆ 3 ದಿನದ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಒಂದು ಡೇಟ್ನೊಳಗೆ ಕರೆಕ್ಷನ್ನ ಮಾಡ್ಕೋಬೋದು. ಮತ್ತು ಈಗಾಗಲೇ ಇದು MTSಗೆ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ ಎಕ್ಸಾಮ್ ಡೇಟ್ನ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. 20 ಸೆಪ್ಟೆಂಬರ್ 24 ಅಕ್ಟೋಬರ್ 2025ವರೆಗೆ ನಿಮಗೆ ಈ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ಅವರು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಈ MTSಗೆ ಸಂಬಂಧಪಟ್ಟಂಗೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನಾನು ಇಲ್ಲಿ ತಿಳಿಸ್ತೀನಿ. ನೋಡಿ, ಇದು MTS ಅಂದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಹುದ್ದೆ ಆಗಿರುತ್ತವೆ. ಇದು ಪೇ ಲೆವೆಲ್ 1 ಸ್ಯಾಲ್ರಿ ಬೇಸಲ್ಲಿರುತ್ತೆ. ಇದು ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಮತ್ತು ಹವಾಲ್ದಾರ್ ಪೋಸ್ಟ್ಗಳು ಇರ್ತವೆ. ಇದು ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದು ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ. ಈ 2 ಪೋಸ್ಟ್ಗಳಿಗೆ ಇಲ್ಲಿ ಅಪ್ಲಿಕೇಶನ್ನ ಕರೆಯಲಾಗಿರುತ್ತೆ. ಅದೇ ರೀತಿಯಾಗಿ ವೇಕೆನ್ಸಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ನಿಮಗೆ ಇಲ್ಲಿ ವೇಕೆನ್ಸಿ ಈಗಾಗಲೇ ಹವಾಲ್ದಾರ್ ಪೋಸ್ಟ್ಗೆ 1075 ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಆದರೆ MTS ವೇಕೆನ್ಸಿ ಬೀಂಗ್ ಕಲೆಕ್ಟೆಡ್ ಅಂದರೆ ಇನ್ನೂ ಯಾವುದೇ ರೀತಿ ಕಲೆಕ್ಟ್ ಮಾಡಿಲ್ಲ. ಕಲೆಕ್ಟ್ ಮಾಡಿದ ಮೇಲೆ ಅನೌನ್ಸ್ ಮಾಡ್ತಾರೆ. ನನ್ನ ಪ್ರಕಾರ ಒಂದು 10,000 ಇರ್ಬೋದು MTS ವೇಕೆನ್ಸಿ ರಿಲೀಸ್ ಆಗುತ್ತೆ. ಅದು ಬಂದ ತಕ್ಷಣ ನಿಮಗೆ ಸಪ್ರೇಟಾಗಿ ನಾನು ಟೆಲಿಗ್ರಾಮ್ನಲ್ಲಿ ಮತ್ತೊಮ್ಮೆ PDF ಕಳಿಸ್ತೀನಿ. ಎಷ್ಟು ವೇಕೆನ್ಸಿ ಇದಾವೆ ಅಂತ ಅದನ್ನು ನೀವು ಚೆಕ್ಕನ್ನು ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಹುದ್ದೆಗೆ ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ನೋಡ್ಕೋಣ. ನೋಡಿ, ಏಜ್ ಲಿಮಿಟ್ ನಿಮಗೆ 18ಇಂದ 25 ಇಯರ್ಸ್ ಇರಬೇಕಾಗುತ್ತೆ. ಅವ್ರಿಗೆ ಸಪ್ರೇಟಾಗಿ ವೇಕೆನ್ಸಿ ಇರುತ್ತೆ. ಮತ್ತು 18ಇಂದ 27 ಇಯರ್ಸ್ ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಮತ್ತು ಸಪ್ರೇಟಾಗಿ ವೇಕೆನ್ಸಿಯನ್ನು ನೀಡಿರ್ತಾರೆ. ಅದರ ಅನುಗುಣವಾಗಿ ಅಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡ್ತಾರೆ. ಮತ್ತು ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾದರೆ ನಿಮಗೆ SC/STಗೆ 5 ಇಯರ್ಸ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ ಮತ್ತು ಇನ್ನಿತರ ಕ್ಯಾಟಗರಿಗೆ ಅವ್ರಿಗೆ ತಕ್ಕಂಗೆ ಒಳ್ಳೆ ಏಜ್ ರಿಲ್ಯಾಕ್ಷನ್ನ ನೀಡಲಾಗುತ್ತೆ. ಅದನ್ನು ಅಪ್ಲಿಕೇಶನ್ ಹಾಕುವಾಗ ನೀವು ಏಜ್ ರಿಲ್ಯಾಕ್ಷನ್ ತೊಗೊಂಡು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಬೋದು. ಈ ರೀತಿಯಾಗಿ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂಗಿದೆ. ನೆಕ್ಸ್ಟು ನಾವು ಏನು ನೋಡ್ಕೋಣ ಅಂದರೆ ಇಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಇದೆಯಲ್ಲ ಮಾತ್ರ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಅಪ್ಲಿಕೇಶನ್ ಫೀಸ್ ನೆಕ್ಸ್ಟ್ ನೋಡ್ಕೋಣ. ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿದೆ ಅಂದರೆ ಫೀ ಫೇಬಲ್ 100 ರೂಪೀಸ್ ಇರುತ್ತೆ. ಅದು ಒಂದಿಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ಇದು ಇರೋದಿಲ್ಲ. ಅಂದರೆ SC ಆಗಿರ್ಬೋದು, ST ಆಗಿರ್ಬೋದು ಮತ್ತು PWD ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು ಮತ್ತು ಫಿಮೇಲ್ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ವುಮನ್ ಕ್ಯಾಂಡಿಡೇಟ್ಸು ST, SC ಮತ್ತು PWD ಮತ್ತು ESM ಎಲಿಜಿಬಲ್ ರಿಸರ್ವೇಷನ್ ಹೊಂದಿರುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಇರುವುದಿಲ್ಲ. ಇನ್ನುಳಿದ ಜನರಲ್ ಮೆರಿಟ್ ಆಗಿರ್ಬೋದು OBC ಅಭ್ಯರ್ಥಿಗಳಿಗೆ 100 ರೂಪೀಸ್ ಪೇ ಮಾಡಬೇಕಾಗತ್ತೆ. ಇಷ್ಟು ಒಂದು ಪೇಮೆಂಟ್ದು ಇರುತ್ತೆ. ಅದು ಪೇಮೆಂಟ್ ಯಾವ ರೀತಿ ಮಾಡಬೇಕಂದ್ರೆ ಅಲ್ಲಿ ಆನ್ಲೈನಲ್ಲಿ UPI ಆಗಿರ್ಬೋದು, QR ಕೋಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ನೀವು ಅಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ನೋಡಿ, ಈಗಾಗಲೇ ನಾನು ಮೇಲೆ ತಿಳಿಸಿರುವಂತೆ ಏನಾದರೂ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಏನಾದರೂ ಕರೆಕ್ಷನ್ ಬೇಕಾದರೆ ಅದಕ್ಕೆ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ. 3 ದಿನದ ಕಾಲವರೆಗೆ ನೀವು ಮತ್ತೊಮ್ಮೆ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಆದರೆ ಕರೆಕ್ಷನ್ ಮಾಡೋದು ನಿಮಗೆ ಫ್ರೀ ಇರೋದಿಲ್ಲ. ಅಲ್ಲಿ ನೀವು ಪೇಮೆಂಟ್ನ ಮಾಡಲೇಬೇಕಾಗುತ್ತೆ. 200 ರೂಪೀಸ್ ಚಾರ್ಜಸ್ ಜೊತೆಗೆ ನೀವು ಅಲ್ಲಿ ಪೇಮೆಂಟ್ನ ಮಾಡಬೇಕಾಗುತ್ತೆ ಏನಾದರೂ ಕರೆಕ್ಷನ್ ಇದ್ದರೆ. ನೋಡಿ, ಅದೇ ರೀತಿಯಾಗಿ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ ಈ ಒಂದು ಹುದ್ದೆಗೆ ಸೆಂಟರ್ಸ್ ಯಾವ ರೀತಿಯಾಗಿದೆ, ನಮ್ಮ ಕರ್ನಾಟಕ ಕೇರಳ ರೀಸನಲ್ಲಿ ಯಾವ ಒಂದು ಸೆಂಟರ್ಸ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ, ನಾವು ಪ್ರಿಫರೆನ್ಸನ್ನು ಯಾವ ರೀತಿ ನಮ್ಮ ಸ್ಟೇಟ್ನಲ್ಲಿ ಇದ್ದಾವೆ, ಸಿಟೀಸ್ಗಳಿದ್ದಾವೆ ಅಂತ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಪ್ರಿಫರೆನ್ಸನ್ನು ಅಂದರೆ 3 ಪ್ರಿಫರೆನ್ಸಲ್ಲಿ ನೀಡಬೇಕು. ಅಪ್ಲಿಕೇಶನಲ್ಲಿ ಇಷ್ಟು ಎಕ್ಸಾಮ್ ಸಿಟೀಸ್ ಇದ್ದಾವೆ. ನಿಮ್ಮದು ನಿಯರೆಸ್ಟ್ ಯಾವುದಿದೆ ಅದರ ಅನುಗುಣವಾಗಿ ಪ್ರಿಫರೆನ್ಸನ್ನು ನೀಡ್ಕೊಳ್ಬೋದು. ನಮ್ಮ ಕರ್ನಾಟಕ ಕೇರಳದಲ್ಲಿ ಈ ರೀತಿಯಾಗಿ ಒಂದು ಪ್ರಿಫರೆನ್ಸನ್ನು ನೀಡ್ಬೋದು. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು ಸಿಲೆಬಸ್ ಆಗಿರ್ಬೋದು ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ನೋಡ್ಕೋಣ. ನೋಡಿ, ಈ ಹುದ್ದೆಗೆ ನಿಮಗೆ
ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟ್ ಇನ್ ಹಿಂದಿ, ಇಂಗ್ಲೀಷ್ ಆ್ಯಂಡ್ ಇನ್ 13 ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 13 ಏನು ನಮ್ಮ ಲ್ಯಾಂಗ್ವೇಜ್ ಇದೆ, ಇನ್ನಿತರ ಲ್ಯಾಂಗ್ವೇಜ್, ಅದರ್ಸ್ ಲ್ಯಾಂಗ್ವೇಜು, ಅದರಲ್ಲಿ ನೀವು ಎಕ್ಸಾಮಿನೇಷನ್ನ ಬರೀಬೋದು. ಅದರಲ್ಲಿ ನಮ್ಮ ಕನ್ನಡನೂ ಇಲ್ಲಿ ಲ್ಯಾಂಗ್ವೇಜ್ ಇದೆ, ಕನ್ನಡದಲ್ಲೂ ನೀವು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡ್ಬೋದು. ನೋಡಿ, ಕನ್ನಡದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇಲ್ಲಿ ಕಂಡಕ್ಟನ್ನು ಮಾಡ್ತಾರೆ. ನೀವು ಕನ್ನಡ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಅಂತ ನೀವು ಚೂಸ್ ಮಾಡಬೇಕಾಗತ್ತೆ, ಮೀಡಿಯಮ್ ಅಂತ. ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಸೆಕ್ಷನ್ ಪ್ರಕಾರ ಇರುತ್ತೆ. ಸೀಸನ್ 1 ಮತ್ತು ಸೀಸನ್ 2 ಅಂತ ಇಲ್ಲಿ 2 ರೀತಿ ಇರುತ್ತೆ. ಮೊದಲನೇದಾಗಿ ನಿಮಗೆ ಇದು ಕ್ವಾಲಿಫೈ ಆಗಿರುತ್ತೆ. ಇದು ಸೆಕೆಂಡ್ ಒನ್ ಸೆಷನ್ ಒಳಗೆ ನಿಮಗೆ ಇಲ್ಲಿ ಕಟಪ್ ಆಧಾರದ ಮೇಲೆ, ಅಂಕದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ನಿಮಗೆ 20 ಕ್ವಶನ್ 60 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಇದು ಕ್ವಾಲಿಫೈ ಆಗಿರುತ್ತೆ. ಇದು ಜನರಲ್ ಅವೇರ್ನೆಸ್ ಮತ್ತು ಏನು ಇಂಗ್ಲೀಷ್ ಇದೆಯಲ್ಲ, ಇದು ನಿಮಗೆ ಕಟಪ್ಪನ್ನು ನಿರ್ಧಾರ ಮಾಡಿ ಕೊನೆಯದಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಮೊದಲನೇ ಸೆಕ್ಷನ್ ಒಳಗೆ ಯಾವುದೇ ರೀತಿ ನೆಗೆಟಿವ್ ಇಲ್ಲ, ಎರಡನೇ ಸೆಷನ್ ಒಳಗೆ ನೆಗೆಟಿವ್ ಇರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಆಗಿರ್ಬೋದು, ಪ್ಯಾಟರ್ನ್ ಇರುತ್ತೆ. ನೀವು ಸಿಲೆಬಸನ್ನು ನೋಡ್ಕೋಬೋದು. ನಾನು PDF ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಹವಾಲ್ದಾರ್ ಏನು ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ಗೆ ಫಿಸಿಕಲ್ ಇರುತ್ತೆ, ವಾಕಿಂಗ್ ಇರುತ್ತೆ. ಅಲ್ಲಿ ಏನು ಮಾಡಬೇಕು, 600 ಮೀಟರ್ ಇನ್ 50 ಮಿನಿಟ್ಸ್ನಲ್ಲಿ ನೀವು ಅಲ್ಲಿ ವಾಕಿಂಗ್ ಮಾಡಬೇಕು. ಇಷ್ಟೇ ಒಂದು ಫಿಸಿಕಲ್ ಇರುತ್ತೆ, ಮತ್ತು ಯಾವುದೇ ರೀತಿ ಫಿಸಿಕಲ್ ಇಲ್ಲ, PST ಇರುತ್ತೆ. ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದಾದ ತಕ್ಷಣ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ, ಏನು ಇದು ಹವಾಲ್ದಾರ್ ಪೋಸ್ಟಿಗೆ ಅಷ್ಟೇ ಆಗಿರುತ್ತೆ. MTSಗೆ ಯಾವುದೇ ರೀತಿಯಾಗಿ ಫಿಸಿಕಲ್ ಇರೋದಿಲ್ಲ. ಇದು ಓನ್ಲಿ ನಿಮಗೆ ಹವಾಲ್ದಾರ್ ಪೋಸ್ಟಿಗೆ ಆಗಿರುತ್ತೆ. ನೋಡಿ, ಮೇಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಫಿಮೇಲ್ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿರುತ್ತೆ. ನೋಡಿ, ಮೇಲ್ ಅವರಿಗೆ 57.5 ಸೆಂಟಿಮೀಟರ್ ಹೈಟ್ ಇರಬೇಕು, ಚೆಸ್ಟ್ 81 ಸೆಂಟಿಮೀಟರ್ ಎಕ್ಸ್ಪೆನ್ಸಿವ್ ಮಾಡಬೇಕು. ಫಿಮೇಲ್ಗೆ 152 ಸೆಂಟಿಮೀಟರ್ ಇರಬೇಕು ಹೈಟು, ವೇಟು 48 kg ಇದ್ದರೆ ಒಂದು PSTನ ಕಂಪ್ಲೀಟನ್ನು ಮಾಡ್ಬೋದು. ಈ ರೀತಿಯಾಗಿ ಒಂದು PST ಇರುತ್ತೆ. ನೋಡಿ, ನಿಮಗೆ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಕ್ವಾಲಿಫಿಕೇಷನ್ SSLC ಕಂಪ್ಲೀಟ್ ಆದರೆ ನೀವು ಇದಕ್ಕೆ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ಕ್ವಾಲಿಫಿಕೇಷನ್ 10th ಆಗಿರಬೇಕು, 10th ಆದರೂ ಇದಕ್ಕೆ ಅರ್ಜಿಯನ್ನು ಪ್ರತಿಯೊಬ್ಬರು ಸಲ್ಲಿಸ್ಬೋದು. ಈ ರೀತಿಯಾಗಿ SSC MTS ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ನೀವು ಅಪ್ಲೈನ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಂತ ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಈ SSC MTS 2025 ನೋಟಿಫಿಕೇಷನ್ ರಿಲೀಸನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಷ್ಟು ವೇಕೆನ್ಸಿ ಇದ್ದಾವೆ ಅಂತ ಅವ್ರು ಅನೌನ್ಸ್ ಮಾಡ್ತಾರೆ, ಸ್ಟೇಟ್ ವೈಸ್ ಮಾಡ್ತಾರೆ. ಇನ್ನೊಂದು, ಕರ್ನಾಟಕದಲ್ಲಿ ಇವು ವೇಕೆನ್ಸಿ ಇರುತ್ತೆ, ನೀವು ಕರ್ನಾಟಕದಲ್ಲೇ ಕೆಲಸ ಮಾಡ್ಬೋದು. ಅದು ಪ್ರಿಫರೆನ್ಸ್ ಮೂಲಕ ನೀವು ಯಾವ ಒಂದು ಪ್ರಿಫರೆನ್ಸ್ ನೀಡುತ್ತಿಲ್ಲ ಸ್ಟೇಟು, ಅದರ ಪ್ರಕಾರ ಅವರು ಅಲ್ಲಿ ಕೆಲಸವನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಈ ರೀತಿಯಾಗಿ SSC MTSಗೆ ಸಂಬಂಧಪಟ್ಟಂಗೆ ನಾನು ಡೀಟೇಲ್ ಆದ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆಯಲ್ಲ ಅದ್ರ ಬಗ್ಗೆ ಮಾತ್ರ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಇತರೆ ಇನ್ಫಾರ್ಮೇಷನ್ ನಿಮಗೆ ಬೇಕಾದರೆ ಈ PDFನ ನೀವು ಚೆಕ್ ಮಾಡ್ಕೊಂಡು ಪ್ರತಿಯೊಂದನ್ನು ಮಾಹಿತಿಯನ್ನು ತಿಳ್ಕೊಬೋದು. ಈ ರೀತಿಯಾಗಿ SSC MTSಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಲೈ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.